ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತ್ಯಕ್ವಾ ಕರ್ಮಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಕರ್ಮಣಿ ಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ತ್ಯಕ್ವಾ ಕರ್ಮಫಲಾಸಂಗಂ, ಕರ್ಮಫಲ ನನಗೆ ಬೇಕು ಅನ್ನುವಂತಹ ಆಸೆಯನ್ನು ಬಿಟ್ಟು, ನಿತ್ಯ ತೃಪ್ತೋ ನಿರಾಶ್ರಯ, ನಿತ್ಯವಾಗಲೂ ನನಗೆ ಏನೂ ಬಾಧ್ಯತೆಯೇ ಇಲ್ಲ, ನಾನು ಬಂದು ಭೂಮಿಯ ಮೇಲೆ ಮಾಡಬೇಕಾಗಿದ್ದು ಏನೂ ಇಲ್ಲ, ಭಗವಂತನ ಆರಾಧನೆ ಮಾಡೋದಷ್ಟೇ ನನ್ನ ಕೆಲಸ. ನಿರಾಶ್ರಯ, ಯಾರನ್ನೂ ಯಾವುದಕ್ಕೂ ಆಶ್ರಯಿಸೋದಿಲ್ಲ. ನಮಗೆ ಆಶ್ರಯ ಯಾಕೆ ಬೇಕು? ಬೇರೆಯವರಿಂದ ನಮಗೆ ಆಶ್ರಯ ಯಾಕೆ ಬೇಕಂತಂದರೆ ಅವರಿಂದ ನಮಗೇನೋ ಒಂದು ಲೌಕಿಕವಾದಂತಹ ಉಪಯೋಗ ಆಗಬೇಕಾಗಿದೆ. ನಮಗೆ ಬರೀ ಪಾರಮಾರ್ಥಿಕವಾದಂತಹ ಕೆಲಸಗಳೇ ಬೇಕು ಅಂತಂದರೆ ಭಗವಂತನನ್ನೇ ಕೇಳಬಹುದಲ್ಲ. ಲೌಕಿಕವಾಗಿ ಬೇಕಾದರೂ ಕೂಡ ಭಗವಂತನನ್ನೇ ಕೇಳಬಹುದು. ಪಾರಮಾರ್ಥಿಕವನ್ನೇ ಕೊಡೋನಿಗೆ ಲೌಕಿಕ ಕೊಡ್ಲಿಕ್ಕೆ ಆಗೋದಿಲ್ವೇ? ಖಂಡಿತ ಸಾಧ್ಯ ಇದೆ. ಆದ್ದರಿಂದ ನಾವು ಮನುಷ್ಯರನ್ನ, ಜೀವಿಗಳನ್ನು ಆಶ್ರಯಿಸೋದನ್ನು ನಿಲ್ಲಿಸಬೇಕು. ಅದು ನಿರಾಶ್ರಯ. ತ್ಯಕ್ವಾ ಕರ್ಮ ಫಲಾಸಂಗಂ ನಿತ್ಯ ತೃಪ್ತೋ ನಿರಾಶ್ರಯ ಅಂತಂದರೆ ಯಾರನ್ನು ಅವನು ಅವಲಂಬಿಸಿಲ್ಲ ಅಂತ ಅರ್ಥ. ಭಗವಂತ ಕಾಪಾಡ್ತಾನೆ. ಹುಟ್ಟಿಸಿದ ಮೇಲೆ ಅವನದ್ದೇ ಜವಾಬ್ದಾರಿ, ಏನೋ ಒಂದು ದಾರಿ ತೋರಿಸ್ತಾನೆ. ಹಾಗಂತ ನಮಗೆ ಬಯಕೆಗಳನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಮನುಷ್ಯರನ್ನು ನಾವು ಹೋಗಿ ಕಾಲು ಹಿಡಿಯೋದು, ಆಶ್ರಯಿಸೋದು ಇದನ್ನು ಮಾಡದೇ ಇರುವಂಥವನು. ಕರ್ಮಣಿ ಅಭಿಪ್ರವೃತ್ತೋಪಿ, ಅಂತಹವನು ಭಗವಂತನ ಪ್ರೇರಣೆ ಅಷ್ಟೇ ನಾನು ಮಾಡ್ತಾ ಇರೋದು, ಇದರಿಂದ ಏನು ಬಂದರೂ ನನಗೆ ತೊಂದರೆ ಇಲ್ಲ. ಮೃತ್ಯು ಬೇಕಾದರೂ ಬರಲಿ, ದಂಡ ಬೇಕಾದರೂ ಬರಲಿ, ಒಳ್ಳೆಯದಾದರೂ ಬೇಕಾದರೂ ಬರಲಿ, ನನಗೆ ಅದರಿಂದ ಯಾವುದೇ ರೀತಿಯ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ. ಈ ರೀತಿ ಯಾರು ಅರ್ಥ ಮಾಡ್ಕೊಳ್ತಾನೋ ಅವನು ಕರ್ಮಣಿ ಅಭಿಪ್ರವೃತ್ತೋಪಿ, ಅವನ ಕೆಲಸಗಳನ್ನು ಮಾಡ್ತಾ ಇದ್ದಂಗೆ ಕಂಡರೂ ಕೂಡ, ಅಂದರೆ ಅವನು ಸಂಸಾರಿಯಾದ ಮೇಲೆ ಈ ರೀತಿ ಒಂದು ಜ್ಞಾನ ಬರಬಹುದು. ಹೆಂಗಸರಿಗೆ ಮದುವೆ ಆಗಿ ಮಕ್ಕಳಾದ ಮೇಲೆ ಈ ಜ್ಞಾನಗಳು ಬರಬಹುದು. ಅವರು ಜವಾಬ್ದಾರಿಗಳನ್ನು ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಅವರು ಜವಾಬ್ದಾರಿಯಲ್ಲಿ ಇದ್ದು, ಸಂಸಾರದಲ್ಲಿ ಇದ್ದು ಕೆಲಸಗಳನ್ನು ಮಾಡ್ತಾ ಇದ್ರು. ಅವರ ಜ್ಞಾನ ಒಂದು ಪಕ್ವವಾಗಿದ್ದರೆ, ಕರ್ಮಗಳನ್ನು ಮಾಡ್ತಾ ಇದ್ದರೂ ಕೂಡ ನೈವ ಕಿಂಚಿತ್ ಕರೋತಿ ಸಹ, ಅವರು ಯಾವ ಕರ್ಮ ಲೇಪವೂ ಅವರಿಗೆ ಅಂಟೋದಿಲ್ಲ. ಜ್ಞಾನ ಅನ್ನೋದು ಅಷ್ಟು ಮುಖ್ಯ. ಮತ್ತು ಭಗವದ್ಗೀತೆಯಲ್ಲಿ ಹೇಳಿರುವ ಜ್ಞಾನ ಮುಖ್ಯ. ಯಾವುದ್ಯಾವುದೋ ಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಭಗವದ್ಗೀತಾ ಶ್ಲೋಕಗಳನ್ನು ಟ್ರಾನ್ಸ್ಲೇಟ್ ಮಾಡೋದು ಹೇಗೆ, ಅದು ಮುಖ್ಯ ಅಲ್ಲ. ಟ್ರಾನ್ಸ್ಲೇಟ್ ಮಾಡಿದ್ರಲ್ಲಿ ಎಷ್ಟು ಇಲ್ಲಿ ಒಳಗೆ ಹೋಗಿ ಅನುಷ್ಠಾನ ಆಗಿದೆ ಅನ್ನೋದು ಮುಖ್ಯವಾಗುತ್ತೆ. ಆ ಜ್ಞಾನ ಬಂದಾಗ ಏನೇ ಕೆಲಸ ಮಾಡಿದರೂ ನಮಗೆ ಕರ್ಮ ಲೇಪ ಸಾಧ್ಯವಿಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತೌ ಪೌಷ ಮಾಸೆ ಕೃಷ್ಣ ಪಕ್ಷೆ. ಇಂದು 7ನೇ ತಾರೀಕು ಬುಧವಾರ, ಚತುರ್ಥಿ ತಿಥಿ. ಮತ್ತು ಇಂದು ತ್ಯಾಗರಾಜ ಸ್ವಾಮಿಗಳ ಆರಾಧನೆ. ತ್ಯಾಗರಾಜರು ಮಹಾಭಕ್ತರು, ಶ್ರೀರಾಮನ ಭಕ್ತರು. 3 ಕೋಟಿ, ಮುಕ್ಕೋಟಿ ದ್ವಾದಶಿ ಅಂತೆಲ್ಲ ಹೇಳ್ತೀವಿ. ಈ 3 ಕೋಟಿ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಸಂಖ್ಯೆ. ಅವರು ಒಂದು ಜೀವಿತದಲ್ಲಿ 3 ಕೋಟಿ ಸಲ ರಾಮಜಪವನ್ನು ಮಾಡಿದ್ರಿಂದ ಜೀವನದಲ್ಲಿ ಅವರಿಗೆ ರಾಮನ ಸಾಕ್ಷಾತ್ಕಾರ ಆಯಿತು. ಶ್ರೀರಾಮ ಅವರಿಗೆ ದರ್ಶನ ನೀಡಿ ಅಪರೋಕ್ಷ ಜ್ಞಾನಿಗಳವರಾದರು. ಹೀಗಾಗಿ ತ್ಯಾಗರಾಜ ಸ್ವಾಮಿಗಳು ಮಹಾಭಕ್ತರು, ಅಪರೋಕ್ಷ ಜ್ಞಾನಿಗಳು. ಅವರು ರಚನೆ ಮಾಡಿದಂತಹ ಕೀರ್ತನೆಗಳನ್ನು ಕರ್ನಾಟಕ ಸಂಗೀತದಲ್ಲಿ ಎಲ್ಲರೂ ಕಲಿತೀವಿ ನಾವೆಲ್ಲರೂ ಕೂಡ. ನೀವು ಎಲ್ಲ ಕಲ್ತಿರಬಹುದು. ಉತ್ತರಾದಿಯಲ್ಲಿ ಅಷ್ಟೊಂದು ಅವರದ್ದು ಇಲ್ಲವೇ ಇಲ್ಲ. ದಕ್ಷಿಣಾದಿ ಸಂಗೀತದಲ್ಲಿ ಅವರು ರಚನೆ ಮಾಡಿದ ಅನೇಕ ಕೀರ್ತನೆಗಳು ಅವು ನಮ್ಮ ಪುರಂದರ ದಾಸರ ಪದಗಳಷ್ಟೇ ಶ್ರೇಷ್ಠವಾದದ್ದು. ಅವರು ಅಪರೋಕ್ಷ ಜ್ಞಾನಿಗಳು. ಇಂದು ಅಂತಹ ಪುಣ್ಯ ಪುರುಷರ ಜಯಂತಿ ಇದೆ. ಆದ್ದರಿಂದ ಅವರನ್ನು ಇಂದು ಎಲ್ಲರೂ ನಮಸ್ಕರಿಸೋಣ. ಇಂದು ಮಖ ನಕ್ಷತ್ರದ ಅಧಿಪತಿ ಕೇತು. ಹೀಗಾಗಿ ಇವತ್ತು ಎಲ್ಲರಿಗೂ ಕೂಡ ಒಂದು ರೀತಿಯ ನಿರ್ಲಿಪ್ತತೆ ಮತ್ತು ನಿಷ್ಠುರವಾದ ಇವತ್ತು ಮನಸ್ಸಲ್ಲಿ ಇರುತ್ತೆ. ಬೇರೆಯವ್ರಿಗೆ ಟಾಲರೆನ್ಸ್ ಸ್ವಲ್ಪ ಕಡಿಮೆಯಾಗಿ ಇರಿಟಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ಯಾರ್ಯಾರು ಡೀಲ್ ಮಾಡ್ತಾ ಇದ್ದೀರಿ, ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್, ಪ್ರಾಫಿಟ್ ಬುಕ್ಕಿಂಗ್, ಇವಕ್ಕೆ ಇದು ಒಳ್ಳೆಯ ದಿನ ಅಲ್ಲ. ಲಾಸ್ ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ. ಮಕ್ಕಳೊಡನೆ ಸಂಯಮದಿಂದ ವ್ಯವಹಾರ ಮಾಡಬೇಕು. ಅವರ ಜೊತೆಗೆ ನಿಮಗೆ ಸ್ವಲ್ಪ ಕರುಣೆ ಇರಬೇಕು. ಮತ್ತು ಇಂದು ಬುದ್ಧಿ ತುಂಬ ಚುರುಕಾಗಿ ಓಡ್ತಾ ಇರುತ್ತೆ. ಆದ್ದರಿಂದ ಅದನ್ನು ಸರಿಯಾಗಿ ಸಮತೋಲನದಲ್ಲಿಟ್ಟುಕೊಂಡು ಕೆಲಸಗಳನ್ನು ಮಾಡಬೇಕು. ವೃಷಭ ರಾಶಿಯವರಿಗೆ ಕ್ಲಿಷ್ಟಕರವಾದಂತಹ ದಿವಸ. ತಾಯಿ, ಸಂಸಾರದ ತಾಪತ್ರಯಗಳು, ಮನೆಯ ಬಗ್ಗೆ ಯೋಚನೆ, ಆಸ್ತಿಪಾಸ್ತಿಗಳ ವಿಚಾರ, ದುಡ್ಡು ಕಾಸಿನ ಯೋಚನೆ, ಕೋರ್ಟು, ಟ್ಯಾಕ್ಸು, ಡಾಕ್ಯುಮೆಂಟೇಷನ್ಗಳು ಇತ್ಯಾದಿಗಳು, ಆಫೀಸ್ ಕೆಲಸಗಳು, ಇವುಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಕಾಗತ್ತೆ ಇವತ್ತು.
ಯಾರ್ಯಾರು ರಿಯಲ್ ಎಸ್ಟೇಟ್, ತೋಟಗಾರಿಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇತ್ಯಾದಿಗಳಲ್ಲಿದ್ದೀರಿ, ನಿಮಗೆಲ್ಲರಿಗೂ ಕಷ್ಟ ಇವತ್ತು ಕಷ್ಟಕರವಾದಂತಹ ದಿವಸ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಸಹೋದರರಿಂದ ಇವತ್ತು ಬಹಳನೇ ಅಕ್ಕರೆಯನ್ನು ನೀವು ನೋಡಬಹುದು. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮೀಡಿಯಾ ಬಿಸ್ನೆಸ್ಸಲ್ಲಿರೋರಿಗೆ, ಕೆಲಸದಲ್ಲಿರೋರಿಗೆ ಬಹಳ ಉತ್ತಮವಾದಂತಹ ಪ್ರಗತಿ. ಕರ್ಕ ರಾಶಿಯವರಿಗೆ ಸಂಸಾರದ ತಾಪತ್ರಯಗಳು, ಜವಾಬ್ದಾರಿಗಳು ಜಾಸ್ತಿ ಆಗಿರುತ್ತೆ. ಹಿಂದಿನ 2-3 ದಿನಗಳಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿದೆ. ಅದನ್ನೇ ಇವತ್ತು ನೀವು ನಿಮ್ಮ ಕುಟುಂಬದವರಿಗೆ ಹಂಚಿ ಸಮಾಧಾನವನ್ನು ನೋಡಬಹುದು. ಸಿಂಹರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳು ಇವತ್ತು ಬಗೆಹರಿದು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿದೆ. ಕನ್ಯಾ ರಾಶಿಯವರಿಗೆ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಮಿತ್ರತ್ವದಲ್ಲಿ ಒಡಕು, ದಾಂಪತ್ಯ ಮತ್ತು ಮಿತ್ರತ್ವಗಳಲ್ಲಿ ಮನಸ್ಸಿಗೆ ಕ್ಲೇಶ ಆಗೋದಿದೆ ಮತ್ತು ಸ್ವಲ್ಪ ಹಣ ಖರ್ಚಾದರೂ ಆಗಬಹುದು. ತುಲಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಗುಂಪುಗಳಿಂದ ಧನಾಗಮ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಜವಾಬ್ದಾರಿಗಳು ಕೂಡ ಹೆಚ್ಚು. ಕ್ರಿಟಿಸಿಸಮ್ ಬರಬಹುದು. ಯಾಕೆ ಈ ರೀತಿ ಮಾಡಿದ್ರಿ, ಯಾಕೆ ಆ ರೀತಿ ಮಾಡಿದ್ರಿ ಕೆಲಸವನ್ನು ಅಂತ ಕೇಳಬಹುದು. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಕ್ಲೇಶ ಜಾಸ್ತಿ, ಆದರೂ ಭಾಗ್ಯೋದಯವಾಗುತ್ತೆ. ಆದ್ದರಿಂದ ಸ್ವಲ್ಪ ಕ್ಲೇಶಗಳನ್ನು ನೀವು ಪರಿಹರಿಸಿಕೊಳ್ಳಬಹುದು. ಮಕರ ರಾಶಿಯವರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇವತ್ತು ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗುವಂತಹ ದಿವಸ ಇದೆ. ಮುಖ್ಯ ನಿರ್ಧಾರಗಳು ಬೇಡ. ಮನಸ್ಸಿಗೆ ಬಾಧೆ ಜಾಸ್ತಿ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ದಾಂಪತ್ಯ ಜೀವನದಲ್ಲೂ ಕೂಡ ದಂಪತಿಗಳ ಮಧ್ಯೆ ಕೂಡ ಇವತ್ತು ಸಾಮರಸ್ಯ ಸಾಧ್ಯ. ಮೀನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಶತ್ರುಗಳು ಹಿಮ್ಮೆಟ್ತಾರೆ. ಆತ್ಮವಿಶ್ವಾಸ ಚೆನ್ನಾಗಿದೆ. ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ನೋಡಿ ನೀವು ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಯಾರ್ಯಾರು ಅಡ್ವೆಂಚರ್, ಫಿಸಿಕಲ್ ಫಿಟ್ನೆಸ್ಸು, ಡಯಟಿಷಿಯನ್ಸ್ ಎಲ್ಲ ಇದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಮಾಡಿದರೂ ಕೂಡ ನಮಗೆ ಜನ್ಮಾಂತರದ ಪಾಪಗಳು ನಾಶವಾಗುತ್ತೆ. ಭಗವಂತ ನಮ್ಮನ್ನು ಖಂಡಿತವಾಗಲೂ ಕಾಪಾಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.